ಆಚರಣೆ ಮಾಡಬೇಕು ಅಂತೇಳಿ ನಿರ್ಧಾರ ತೆಗೆದುಕೊಂಡ ಮೇಲೆ ಮೊದಲನೇ ಬಾರಿಗೆ ಇಷ್ಟು ಅದ್ಭುತವಾದಂಥ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ಇದು ಮುಂದಿನ ದಿಕ್ಸೂಚಿ. ಸಮಾಜಕ್ಕೆ ಇಲ್ಲಿಯವರಿಗೆ ಸಿಗಲಾರಂಥ ಎಲ್ಲ ಸೌಲಭ್ಯಗಳು ಮನೆಗೆ ಬಾಗಿಲಿಗೆ ಮುಗಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಮಾಜದ ಎಲ್ಲ ಯುವಕರು ಹಿರಿಯರು, ಸಮಾಜದ ಎಲ್ಲ ಇಲ್ಲಿಯವರಿಗೆ ಸಮಾಜಕ್ಕಾಗಿ ದುಡಿದಂತಕ್ಕವರು ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ಈ ಜಯಂತ್ಯೋತ್ಸವ ಕಾರ್ಯಕ್ರಮ ಭಾಗಿಯಾಗಿದ್ದೇವೆ. ನಮ್ಮ ಬೇಡಿಕೆ ಇಷ್ಟೇ: ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ 5 ಪದಗಳು ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೇಂದ್ರಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡೋ ಸಲುವಾಗಿ ಪ್ರಸ್ತಾವನೆ ಕಳಿಸಿಕೊಡಬೇಕು. ರಾಜ್ಯ ಸರ್ಕಾರದ ಯಾವ ಮಟ್ಟದಾಗ ಕೆಲಸ ಹೋಗ್ರಿ? ಈಗಾಗಲೇ ರಾಜ್ಯ ಸರ್ಕಾರದವರು 2-3 ಸಲ ಕಳಿಸಿದ್ರು ಕೂಡ ಕೇಂದ್ರ ಸರ್ಕಾರದ ಕೆಲವು ನ್ಯೂನತೆಗಳು ಸರಿಪಡಿಸಿರಿ ಅಂತೇಳಿ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ? ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನನಗೆ ಮಾತಾಡಿದ್ದಾರೆ. ಕುಲಶಾಸ್ತ್ರ ಅಧ್ಯಯನ ಮುಗಿಯುವ ಹಂತಕ್ಕೆ ಬಂದಿದೆ. ಇವತ್ತಿನ ದಿವಸ ಮೊದಲನೇದು ಸಭೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಎಸ್ಟಿ ಸಲುವಾಗಿ 2 ಗಂಟೆಗಳ ಕಾಲ ಮುಖ್ಯಮಂತ್ರಿ ಎಲ್ಲ ಹಿರಿಯ ಅಧಿಕಾರಿಗಳ ಸಭೆ ಆಗಿದೆ. 2ನೇ ಸಭೆ ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆಯವರ ಕಚೇರಿಯಲ್ಲಿ ನಡೆದಿದೆ. ಪರಿಶಿಷ್ಟ ಪಂಗಡದಲ್ಲಿ ಕಳಿಸ್ತಕ್ಕಂಥ ದಿನಗಳ ಸನ್ನಿಧ ಆಗಿವೆ. ಈಗಾಗಲೇ ಕುಲಶಾಸ್ತ್ರ ಅಧ್ಯಯನದ ಪೂರ್ಣ ಪ್ರಮಾಣದ ಎಲ್ಲ ದಾಖಲೆಗಳು ಕೂಡ ಸರಿಯಾಗಿವೆ, ಮುಗಿಯುವ ಹಂತದಲ್ಲಿದೆ. 2026 ಗುಡ್ ನ್ಯೂಸ್ ಸಿಕ್ತಂದ್ರೆ 2026 ಗುಡ್ ನ್ಯೂಸ್ ಸಿಕ್ತಂದ್ರೆ ನಿಮಗೆ ಮುಗಿದು ಹೇಳ್ತೀನಿ ಪೂರ ಇದು. ಅದಕ್ಕಾಗಿ 5 ಪದಗಳು ಕೇಂದ್ರ ಕಳಿಸಬೇಕು. ಬಹುದಿನಗಳ ಬೇಡಿಕೆ ಇತ್ತು ನಮ್ಮ ಗುಲ್ಬರ್ಗದಲ್ಲಿ. ಅಂಬಿಗರ ಚೌಡಯ್ಯನ ಮೂರ್ತಿ ಬಾಬು ಜಗಜೀವನ್ ರಾಮ್ ಅವರ ಪಕ್ಕ ಗಾರ್ಡನ್ನಲ್ಲಿ ಆಗಬೇಕಂತೇಳಿ ಮಹಾನಗರ ಪಾಲಿಕೆ ಪ್ರಸ್ತಾವನೆ ಆಗಿತ್ತು. ನಾವು ಪ್ರಸ್ತಾವನೆ ಆಗಿದ್ದೇವೆ. ನಾವು ರಾಜ್ಯ ಸರ್ಕಾರಕ್ಕೆ ಪತ್ರ ಕೊಟ್ಟಿದ್ದೇವೆ. ಅವೆಲ್ಲವನ್ನು ಒಳಗೊಂಡು ರಾಜ್ಯ ಸರ್ಕಾರ ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿ ಗುಲ್ಬರ್ಗದಲ್ಲಿ ಅದು ಗಾರ್ಡನ್ ಪಾರ್ಕ್ದಲ್ಲಿ ಕೂಡಿಸುವ ಸಲುವಾಗಿ ಪರ್ಮಿಷನ್ ಕೊಟ್ಟಿದೆ. ಸುಮಾರು 1 ಎಕರೆ ಜಾಗವನ್ನು ನಮಗೆ ಮಹಾನಗರ ಪಾಲಿಕೆ ವತಿಯಿಂದ ಕೊಟ್ಟಿದ್ದಾರೆ. ಈ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಹಾನಗರ ಆ ಸ್ಥಳವನ್ನು ನಾವೆಲ್ಲರೂ ಕೂಡಿ ಭೂಮಿ ಪೂಜೆಯನ್ನು ನೆರವೇರಿಸ್ತೀವಿ. ಸುಮಾರು 2 ತಿಂಗಳ ಒಳಗಡೆ ಈ ರಾಜ್ಯದ ಮುಖ್ಯಮಂತ್ರಿ ಅವರನ್ನು ಮತ್ತು AICC ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಈ ಭಾಗದ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ನೇತೃತ್ವದಲ್ಲಿ ಕರೆದು ಆ ಮೂರ್ತಿಯನ್ನು ನಾವು ಅನಾವರಣಗೊಳಿಸ್ತೀವಿ 2 ತಿಂಗಳಲ್ಲಿ. ಆಮೇಲೆ ಬೆಂಗಳೂರಿನಲ್ಲಿ ವಿಧಾನಸೌಧ ಮುಂದುಗಡೆ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಆಗಲೇಬೇಕು ಅಂತೇಳಿ ಬೆಳಗಾವಿ ಅಧಿವೇಶನದಲ್ಲಿ ಬಹಳ ಗಟ್ಟಿ ಧ್ವನಿಯನ್ನು ಎತ್ತಿದ್ದೇನೆ. ಅಂಬಿಗರ ಚೌಡಯ್ಯನಿಗೆ ಸ್ವಾತಂತ್ರ್ಯ ಬಂದು 100 ವರ್ಷಗಳಾದರೂ ಕೂಡ 96ನೇ ಇಸ್ವಿ ಹಿಡಿದು ನಾವು ನಮ್ಮ ಸಮಾಜಕ್ಕೆ ಮಾಡಬೇಕು ಅಂತೇಳಿ ಪ್ರದರ್ಶನ ಮಾಡ್ತಾನೆ ಬಂದಿವಿ. ಪಿತ್ತಲ್ ಹೇರೂರು ಹಿಡಿದು ಬಾಬುರಾವ್ ಚಿಂಚನಸೂರು ಹಿಡಿದು ಟಿ ಜಯಕುಮಾರ್ ಅವರು ಹಿಡಿದು ಶ್ರೀನಿವಾಸ್ ಅವರು ಹಿಡಿದು ನಾವೆಲ್ಲರೂ ನಮ್ಮ ಅವ್ವನ ಮ್ಯಾಕೇರಿಯವರು, ನಮ್ಮ ಬೂದಿಯಾಳವರು, ಆಮೇಲೆ ನಮ್ಮ ರಮೇಶ್ ನಾಟಕರ್ ಅವರು, ಈ ಲೋಕಲ್ವರೆಲ್ಲ ಲಕ್ಷಪ್ಪಣ್ಣ ಹೋರಾಟವನ್ನು ಸವಿತ್ರೆ ಮಾಡ್ಕೊಂಡಿದ್ರು. ಬಸವರಾಜ್ ಹಳವಾಳ್ ಅವರು, ಇನ್ನಿತರ ಎಲ್ಲ ಪ್ರಮುಖ ನಾಯಕರು ಒಕ್ಕಟ್ಟಾಗಿ ನಮ್ಮ ಮೋಹನ್ ಕುಮಾರ್ ಕೂಡ ರಾಜ್ಯ ಒಕ್ಕೂಟವನ್ನು ಸರ್ವಿಸ್ ಮಾಡಿಕೊಂಡು ಅವರು ನಮಗೆಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತಾರೆ. ಈಗ ಮೂರ್ತಿ ಸಲಕ್ಕೆ ಸರ್ಕಾರ ಏನಾದ್ರು ದುಡ್ಡು ವಿಳಂಬ ಮಾಡಿದ್ರೆ ನಾವೇ ಸ್ವತಃ ನಮ್ಮ ಸ್ವಂತ ದುಡ್ಡಿನಲ್ಲಿ ಈ ಮೂರ್ತಿ ಸ್ಥಾಪನೆ ಮಾಡಬೇಕಂತೇಳಿ ಈಗಾಗಲೇ ಸರ್ಕಾರಕ್ಕೆ ನಾವು ಬರ್ಕೊಟ್ಟಿದ್ದೇವೆ. ಮೋಹನ್ ಕುಮಾರ್ ಅವರು ಬರ್ಕೊಟ್ಟಿದ್ದಾರೆ. 7 ತಿಂಗಳಲ್ಲಿ ಗುಲ್ಬರ್ಗದಲ್ಲಿ 100% ನಾವು ಮೂರ್ತಿ ಸ್ಥಾಪನೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ನಾಳೆ ಅಧಿವೇಶನದಲ್ಲಿ ಮಾತಾಡಿಕೊಂಡು ಅದು ಸಮಯ ನಿಗದಿ ಮಾಡಿ ಬೆಂಗಳೂರಲ್ಲಿ ವಿಧಾನಸೌಧ ಮುಂದೆ ನಮ್ಮ ಜನರು ಹೋಗ್ಬೇಕಾದ್ರೆ ಮೊದಲು ನಮ್ಮ ಅಂಬಿಗರ ಚೌಡನೇ ಕಾಣಬೇಕು. ಆ ರೀತಿಯಲ್ಲಿ ನಾವು ಸಮಾಜ ಒಕ್ಕಟ್ಟಾಗಿದೆ. ಈ ಸಮಾಜಕ್ಕೆ ಮುಂದುವರಿತಕ್ಕಂಥ ಶಕ್ತಿ ಯಾರ ಬಳಿ ಇಲ್ಲ. ಸಮಾಜ ಗಟ್ಟಿಯಾಗಿದೆ, ಗಟ್ಟಿ ಬೆರಿಯಾಗಿದೆ. ತಕ್ಷಣ
ಸರ್ಕಾರ ಕೇಂದ್ರಕ್ಕೆ ಎಷ್ಟು ಕಳಿಸ್ಬೇಕು, ಕೇಂದ್ರ ಸರ್ಕಾರದವರು ಮೊದಲೇನು ಮಾತು ಕೊಟ್ಟಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದಾಗ NV ಗ್ರೌಂಡ್ದಲ್ಲಿ ನಾನು ಕೂಡ ನೀವು ಸಮಾಜಕ್ಕೆ ನೆನಪಿಡ್ತೀನಿ ಅಂತ ಹೇಳಿದ್ದಾರೆ. ಆ ನೆನಪಿನ ಇದರ ಮೇಲೆ ಮಾನ್ಯ ಪ್ರಧಾನಮಂತ್ರಿಯವರು ಕೂಡ ಕೇಂದ್ರದಲ್ಲಿ ಅಧಿಸೂಚನೆ ಹೊರಡಿಸಿ ನಮ್ಮನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡೋ ಕೆಲಸ ಅವರು ಮಾಡಲಿಲ್ಲ ಅಂದ್ರೆ ಇವತ್ತು ಏನು ಜನ ಸೇರಿದ ಇದ್ರ 10 ಪಟ್ಟು ಜನ ಕೇಂದ್ರದಲ್ಲಿ ಕೂಡ ಕೇಂದ್ರ ಕಚೇರಿಗೂ ಕೂಡ ಪ್ರಧಾನಮಂತ್ರಿಯ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾವು ಬಿಡೋದಿಲ್ಲ. ನಮ್ಗೆ ಎಷ್ಟು ಬೇಕು, ನಮ್ಮ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗಬೇಕು. ಇವೆಲ್ಲವೂ ಕೂಡ ನಮ್ಮ ಸಮಾಜಕ್ಕೆ 100 ವರ್ಷ ಹಿಡಿದು ಏನು ತುಳಿತಕ್ಕೊಳಗಾಗಿದ್ದೀವಿ ನಾವೆಲ್ಲ ಸಮಾಜದವರು ಪಕ್ಷಾತೀತವಾಗಿ ಎಲ್ಲರೂ ಒಕ್ಕಟ್ಟಾಗಿ ನಾವೆಲ್ಲ ಪಕ್ಷದ ವತಿಯಿಂದ ಬೇರೆ ಪಕ್ಷದ ಶಾಸಕರು ಎಲ್ಲರ ವಿಶ್ವಾಸಕ್ಕೆ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಯಾರಿಗೆ ಹೊರಗೆ ಇಡಲಾರ್ದಂಗೆ ಎಲ್ಲರನ್ನು ಕರೆದುಕೊಂಡು ಕೇಂದ್ರಕ್ಕೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. 100% ಇಡೀ ಸಮಾಜದವ್ರ ಬೆಂಬಲ ಕೊಡಬೇಕು. ಇವತ್ತು ಯಾವ ಪ್ರಕಾರ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮ ಭಾಗಿಯಾಗಿರಿ, ಅದೇ ರೀತಿಯಲ್ಲಿ ನಮಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯ ಸಿಗುತ್ತ ನಾವೆಲ್ಲರೂ ಸಹಕಾರ ಮಾಡಬೇಕಂತೇಳಿ ನಮ್ಮ ಸಮಾಜದವ್ರಿಗೆ ಕೂಡ ನಾವು ಕೈ ಮುಗಿದು ಕೇಳಿಕೊಂಡು ತಕ್ಷಣ ನಮ್ಮ ಪರಿಶಿಷ್ಟ ಪಂಗಡ ಸೇರ್ಪಡೆ ಆಗ್ತಕ್ಕಂಥ ನೆರವೇರ್ತದೆ. ಇನ್ನಿತರ ಎಲ್ಲ ಸಣ್ಣ ಪುಟ್ಟ ಏನೇ ಕೆಲಸಗಳಿದ್ರೂ ಕೂಡ ಅವು ನೆರವೇರ್ತವೆ. ಮತ್ತು ಬೇರೆ ಬೇರೆ ಸಮುದಾಯದವರಿಗೆ ಯಾವ ಪ್ರಕಾರ ಸೌಲಭ್ಯಗಳು ಸಿಕ್ಕಿವೆ, ನಮ್ಮ ಕೋಲಿ ಸಮಾಜದವರಿಗೆ ವಿಶೇಷ ಪ್ಯಾಕೇಜ್ ಮಾಡಿ ರಾಜ್ಯ ಸರ್ಕಾರದವರು ಆರ್ಥಿಕವಾಗಿ ಬಲಿಷ್ಠ ಮಾಡೋ ಸಲುವಾಗಿ 1,000 ಕೋಟಿ ಹಣವನ್ನು ಕೂಡ ವಿಶೇಷ ಪ್ಯಾಕೇಜ್ ಅಂತ ಕೊಡಬೇಕು. ಮತ್ತು ಮನೆ ಇಲ್ಲಾರ್ದವರಿಗೆ ನಮ್ಮ ಸಮಾಜದವರಿಗೆ ಮೀನುಗಾರಿಕೆ ಇಲಾಖೆಯಿಂದ 10,000 ಮನೆಗಳು ಕೂಡ ನಮ್ಮ ಸಮಾಜದವರಿಗೆ ಕೊಡಬೇಕು ಅಂತೇಳಿ ನಾವು ಪ್ರಸ್ತಾವನೆ ಇಡ್ತಾ ಇದ್ದೀವಿ. ಎಲ್ಲ ಕೆಲಸಗಳು 100% ನಾವು ಮಾಡ್ಕೋತೀವಿ ಎಂಬ ಮಾತನ್ನು ಕೂಡ ಹೇಳಿ ರಾಜ್ಯ ಸರ್ಕಾರ ಈಗಾಗಲೇ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ಸಭೆ ಸುಮಾರು ಪ್ರಿಯಾಂಕ್ ಖರ್ಗೆರ ನೇತೃತ್ವದಲ್ಲಿ 2 ಗಂಟೆಗಳ ಕಾಲ ಆಗಿದೆ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸತೀಶ್ ಜಾರಕಿಹೊಳಿಯವರು ಮಾನ್ಯ ಮಂತ್ರಿಗಳು, ಇನ್ನಿತರ ಇಲಾಖೆಯ ಅಧಿಕಾರಿಗಳು, ನಮ್ಮ ರವಿಕುಮಾರ್ ಅವರು, ಸಾಹೇಬಣ್ಣ ತಳವಾರು, ನಾವೆಲ್ಲರೂ ಒಕ್ಕಟ್ಟಾಗಿ ನಾವು ಒಕ್ಕಟ್ಟಾಗಿ 2 ಗಂಟೆಗಳ ಕಾಲ ನಾವು ಚರ್ಚೆ ಮಾಡಿ ಒಂದು ತಳವಾರ ಎಂಬುದು ನಾವು ಈಗಾಗಲೇ ಬಗೆಹರಿಸಿದ್ದೇವೆ. ಅವತ್ತಿನ ದಿವಸ ಮುಗಿದಿದೆ. ಏನು ಖಾಲಿ ನಮ್ಮದು 5 ಪದ ಕೇಂದ್ರ ಕಳಿಸ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ತಕ್ಷಣ ಕುಲಶಾಸ್ತ್ರ ಅಧ್ಯಯನ ಆದ 10 ನಿಮಿಷದಾಗ ಕೇಂದ್ರ ಕಳಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಮಾತು ಕೊಟ್ಟಿದ್ದಾರೆ. ಅದನ್ನು ಕೂಡ ಆಗ್ತದೆ. ಥ್ಯಾಂಕ್ ಯು. ಇಂದು 906ನೇಯ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಜರುಗಿತು. ಇಂದು ಬೆಳಗ್ಗೆ ಸುಮಾರು 11 ಗಂಟೆಗೆ ನಗರೇಶ್ವರ ಶಾಲೆಯಿಂದ ನಮ್ಮ ಮೆರವಣಿಗೆ ಸ್ಟಾರ್ಟ್ ಆಯಿತು. ಆ ಮೆರವಣಿಗೆಯಲ್ಲಿ ಗುಲ್ಬರ್ಗ ಜಿಲ್ಲಾಧಿಕಾರಿಗಳು, SP ಸಾಹೇಬರು, ಕಮಿಷನರ್ ಸಾಹೇಬರು ಮತ್ತು MLAಗಳಾದಂಥ ಬಸವರಾಜ್ ಮತ್ತಿಮೂರು ಸಾಹೇಬರು, MLCಗಳಾದಂಥ ನಮ್ಮ ಸ್ಟೇಟ್ ಅಧ್ಯಕ್ಷರಾದಂಥ ತಿಪ್ಪಣ್ಣಪ್ಪ ಕಮಕನೂರು ಸಾಹೇಬರು ಹಾಗೂ ಹಿಂದುಳಿದ ವರ್ಗಗಳ ಸ್ಟೇಟ್ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರಾದಂಥ BK ಮೋಹನ್ ಕುಮಾರ್ ಸಾಹೇಬರು ಹಾಗೂ ನಮ್ಮ ಸಮಾಜದ ಗುರುಗಳಾದಂಥ ಶ್ರೀ ಮಲ್ಲಣ್ಣ ಮಹಾಸ್ವಾಮಿಗಳು ತನಸನಹಳ್ಳಿ ಹಾಗೂ ನನ್ನ ಎಲ್ಲ ಮತ್ತು ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಮಾಲಿಕೆ ಗುತ್ತಿದಾರ್ ಸಾಹೇಬರು, ನೀಲ್ಕಂಠ್ ಮುಲ್ಗೆ ಸಾಹೇಬರು ಮತ್ತು ಅವ್ವಣ್ಣ ಮ್ಯಾಕೇರಿಯವರು, ಬಸವರಾಜ್ ಬೂದಿಯಾಳ್ ಅವರು, ಬಸವರಾಜ್ ಹರವಾಳ್ ಅವರು, ಇನ್ನಿತರ ಎಲ್ಲ ನನ್ನ ಸಮಾಜದ ಎಲ್ಲ ಹಿರಿಯರು ನಾಯಕರು ಸೇರಿದರು. ಮತ್ತು ಅಲ್ಲಿ ಅದು ಉದ್ಘಾಟನೆಗಾಗಿ ಆಗಮಿಸಿದಂಥ ಮತ್ತೊಮ್ಮೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಉದ್ಘಾಟನೆ ಮಾಡಿದರು. ಹಾಗೂ ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿದ ನಂತರ ನಮ್ಮ ಸಮಾಜದ ಎಲ್ಲ ಕಡೆಯಿಂದ ಬೀದರ್, ಯಾದಗಿರಿ ಎಲ್ಲ ತಾಲೂಕುಗಳಿಂದ ಬಂದಂಥ ಸಹಸ್ರಾರು ಜನರು ಈ ಜಯಂತ್ಯೋತ್ಸವಕ್ಕೆ ಪಾಲ್ಗೊಂಡಿದ್ದರು. ಆ ಜಯಂತಿ ವಿಶೇಷವೇನೆಂದರೆ ಈ ಜಯಂತಿದು ಪ್ರತಿ ವರ್ಷದಂತೆ ಜಯಂತಿ ಆಚರಿಸ್ತಾ ಇದ್ದೀವಿ. ಈ ಜಯಂತಿಯಲ್ಲಿ ನಾವು ಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಹೆಲಿಕಾಪ್ಟರ್ ಮುಖಾಂತರ ಆಕಾಶದಿಂದ ಹೂಗುಚ್ಚೆಯನ್ನು ಬೃಹತ್ವಾದಂಥ ಅಂಬಿಗರ ಚೌಡಯ್ಯನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಹಾಗೂ ಆಂಧ್ರ ಪ್ರದೇಶ, ಮಹಾರಾಷ್ಟ್ರದಿಂದ ಹಾಗೂ ಚನ್ನಪಟ್ಟಣದಿಂದ ಗೊಂಬೆಗಳು, ಆಂಧ್ರ ಪ್ರದೇಶದಿಂದ ವಿವಿಧ ಕಲಾ ಸಂಸ್ಕೃತಿ ಆಟಗಳು ಹಾಗೂ ನಾಸಿಕ್ ಡೋಲ್ ಪುಣೆಯಿಂದ ಮತ್ತು ಇಲ್ಲಿ ಗುಲ್ಬರ್ಗದಿಂದ ಡೊಳ್ಳು ಕುಣಿತ ಮತ್ತು ಒಂಟೆ ಕುದುರೆ ಹಾಗೂ ಇನ್ನಿತರ ಕಲಾ ಸಂಸ್ಕೃತಿ ಕಾರ್ಯಕ್ರಮಗಳು, ಕಲಾ ತಂಡಗಳೆಲ್ಲ ಭಾಗವಹಿಸಿದವು. ಡೊಳ್ಳು ಆಯಿತು. ಪ್ರತಿಯೊಂದು ಸುಮಾರು 1 ಕಿಲೋಮೀಟರ್ವರೆಗೂ ಕಲಾ ತಂಡಗಳು ಭಾಗವಹಿಸಿದವು. ಮತ್ತು ವಿಶೇಷವಾದಂಥ ಕಾರ್ಯಕ್ರಮ ಈ ಜಯಂತ್ಯೋತ್ಸವಕ್ಕೆ
ನನ್ನ ಸಮಾಜದ ನನ್ನ ಕುಲ ಬಾಂಧವರು ಎಲ್ಲರೂ ಪ್ರತಿಯೊಬ್ಬರು ಸುಮಾರು ಸಾವಿರಾರು ಜನರು ಸೇರಿ ಇದೊಂದು ಅತ್ಯಂತ ಯಶಸ್ವಿಗೊಳಿಸಿದ್ರು. ಈ ಜಯಂತಿಯನ್ನು ನಾವು ನಗರೇಶ್ವರದಿಂದ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಚೌಕದಿಂದ ಸೂಪರ್ ಮಾರ್ಕೆಟ್ ತಹಸೀಲ್ ಆಫೀಸ್ ಜಗತ್ ಸರ್ಕಲಲ್ಲಿ ಕೂಡ ಶ್ರೀಮಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮತ್ತು ಜಗಜ್ಯೋತಿ ಬಸವೇಶ್ವರ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ತದನಂತರ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಮ್ಮ ಈ ಸಲ ವಿಶೇಷ ಅಂತಂದರೆ 100/100 ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆಯಾಗಿ ರಾಜ್ಯ ಸರ್ಕಾರದಿಂದ ಕ್ಯಾಬಿನೆಟಲ್ಲಿ ಅಪ್ರೂವ್ ಆದಂಥ 100/100 ಜಾಗವನ್ನು ಗುದ್ದಲಿ ಪೂಜೆ ಮಾಡಲಾಯಿತು. ಸನ್ಮಾನ್ಯ ಶ್ರೀ MLC ಆದ ತಿಪ್ಪಣ್ಣಪ್ಪ ಕಮಕ್ನವರ ಕೈಯಿಂದ ಗುದ್ದಲಿ ಪೂಜೆ ಮಾಡಿ ಮತ್ತು ತದನಂತರ ನಾವೆಲ್ಲರೂ ಪ್ರತಿ ವರ್ಷದಂತೆ SM ಪಂಡಿತ್ ರಂಗಮಂದಿರದಲ್ಲಿ ಸೇರಿದ್ವಿ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ BG ಪಾಟೀಲ್ ಸಾಹೇಬರು, ಶಾಸಕರಾದಂಥ BG ಪಾಟೀಲ್ ಸಾಹೇಬರು, ಶಶಿಲ್ ನಮೋಶಿ ಸಾಹೇಬರು, ಅಲ್ಲಂ ಪ್ರಭು ಪಾಟೀಲ್ ಸಾಹೇಬರು, GD ಅಧ್ಯಕ್ಷರಾದಂಥ ಮುಜರ್ ಆಲಂ ಖಾನ್ ಅವರು, ಮತ್ತು ಜೆಸ್ಕಾಂ ಅಧ್ಯಕ್ಷರಾದಂಥ ಪ್ರವೀಣ್ ಪಾಟೀಲ್ ಅವರು, NEKSRTC ಅಧ್ಯಕ್ಷರಾದಂಥ ಅರುಣ್ಗೌಡರು, ಮತ್ತು ಇದಕ್ಕೆ ಸಾನ್ನಿಧ್ಯವನ್ನು ಶ್ರೀ ಶಾಂತ ಮಹಾಂತ ಶಿವಾಚಾರ್ಯರು ಶ್ರೀಶೈಲ್ ಮಠ್, ನಮ್ಮ ತೋನಸಳ್ಳಿ ಮಹಾಸ್ವಾಮಿಗಳು ಮಲ್ಲಣ್ಣಪ್ಪ ಮುತ್ತೇನವರು ವಹಿಸಿದರು, ಹಾಗೂ BK ಮೋಹನ್ ಕುಮಾರ್ ಸಾಹೇಬರು ಇದ್ದರು, MLCಗಳಾದಂಥ ತಿಪ್ಪಣ್ಣಪ್ಪ ಕಮಕೂರು ಸಾಹೇಬರು ಇದ್ದರು, ಮತ್ತು ಈ ಪ್ರಥಮ ಪ್ರಜೆಗಳಾದಂಥ ವರ್ಷಾ ರಾಜ್ವಿ ಜಾನೆ ಅವರಿದ್ದರು, ಉಪಮೇಯರ್ ಅವರು ಲಾಕೆ ಮೇಡಮ್ ಅವರಿದ್ದರು, ಹಾಗೂ ನಮ್ಮ ಇನಾಮ್ದಾರ್ ಮೇಡಮ್ ಅವರಿದ್ದರು, ಮತ್ತು ಹಾಗೆ ಲಚ್ಚಪ್ಪ ಜಮದರ್ ಸಾಹೇಬರಿದ್ದರು, ಬೂದಿಯಾಳ್ ಅವರಿದ್ದರು, ರಮೇಶ್ ನಾಟಿಕರ್ ಅವರಿದ್ದರು, ರಾಯಪ್ಪ ಹುಣಸಗಿ ಇದ್ದರು, ADC ಸಾಹೇಬರಾದಂಥ ರಾಯಪ್ಪ ಹುಣಸಗಿ ಸಾಹೇಬರು ಕೂಡ ಇದ್ದರು, ಶಿವಾನಂದ ಹೊನಗುಂಟಿ ಅವರಿದ್ದರು, ಸಂದೇಶ್ ಕಮ್ಮಕ್ಕನವರು ಇದ್ದರು. ಮತ್ತು ಇದು ಎಲ್ಲ ಕಾರ್ಯಕ್ರಮ ಇದು ಆಯೋಜನೆ ಮಾಡಿದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಗದೀಶ್ವರಿ ಮೇಡಮ್ ಅವರು ಉಪಸ್ಥಿತಿದ್ದರು. ಮತ್ತು ಸರ್ವರು ನನ್ನ ಸಮಾಜ ಎಲ್ಲ ಅಂಬಿಗರ ಚೌಡಯ್ಯನವರ ಅನುಯಾಯಿಗಳು, ಯುವಕರು, ಅಕ್ಕ ತಂಗಿಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಾಗ ಅವರಿಗೆಲ್ಲ ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು ಇನ್ನೊಂದು ವಿಶೇಷ ಎಲ್ಲ ಮಾಧ್ಯಮ ಮಿತ್ರರು, ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಅಚ್ಚುಕಟ್ಟಾಗಿ ನಮ್ಮನ್ನು ನಿರ್ವಹಣೆ, ಟ್ರಾಫಿಕ್ ಪೊಲೀಸ್ ಇರ್ಬೋದು, ಎಲ್ಲರೂ ಭಾಳ ಚೆನ್ನಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತೀನಿ. ಮತ್ತು ಈ ಸಲ ವಿಶೇಷ ಏನಪ್ಪ ಅಂತಂದರೆ ತಾವೆಲ್ಲ ಇಷ್ಟು 11 ಗಂಟೆ ಸ್ಟಾರ್ಟ್ ಆದಂಥ ಕಾರ್ಯಕ್ರಮ ಈಗ 6 ಗಂಟೆವರೆಗೆ ಮುಗಿತು. ಯಾರು ತಾಯಿ ಅಕ್ಕ ತಂಗಿದ್ರು ಎಲ್ಲಿ ಹೋಗಲಾರದೆ ಕಾರ್ಯಕ್ರಮ. ಮತ್ತು ಇದು ಇನ್ನೊಂದು ವಿಶೇಷ ಅಂದರೆ ನಮ್ಮ ಈ ಸಲ ಉಪನ್ಯಾಸಕರಾದಂಥ SP ಪೋತೆ ಸಾಹೇಬರು ಭಾಳ ಒಳ್ಳೆಯ ರೀತಿಯಲ್ಲಿ ಅಂಬಿಗರ ಚೌಡಯ್ಯನ ಬಗ್ಗೆ ಅಧ್ಯಯನ ಮಾಡಿ ಅವ್ರ ಬಗ್ಗೆ ವಚನಗಳು ಹೇಳಿದರು. ಮತ್ತು ಬಳ್ಳಾರಿಯಿಂದ ಬಸವರಾಜ್ ಅಂತೇಳಿ ಅವರು ನೃತ್ಯ ಮಾಡಿದ್ರು.